ಹೆಲೋ ಎವ್ರಿವನ್. ಈ ವಿಡಿಯೋ ಮಾಡುತ್ತಿರುವ ಕಾರಣ ಏನಂದರೆ ಕೆ ಎಸ್ ಪ್ರೆಸೆಂಟ್ ಸಿಚುವೇಶನ್ ಏನಿದೆ ಇದ್ರ ಬಗ್ಗೆ ಸುಮಾರು ಜನ ನನಗೆ ಮೆಸೇಜ್ ಮಾಡ್ತಿದ್ದೀರಾ. ಮೋರ್ ದೆನ್ 100 ಮೆಸೇಜ್ಗಳು ಬಂದಿದ್ದಾವೆ. ತುಂಬ ಜನ ಕಮೆಂಟ್ ಮಾಡ್ತಿದ್ದೀರಾ. ಸೊ ಇದಕ್ಕೆಲ್ಲ ಆನ್ಸರ್ ಈ ವಿಡಿಯೋಲ್ಲಿ ಕೊಡ್ತೀನಿ. ಮೊದಲನೇ ಪ್ರಶ್ನೆ ಏನಂದರೆ, ಪ್ರೆಸೆಂಟ್ ಏನು ಸ್ಟೇಟಸ್ ಇದೆ ಕೆ ಎಸ್ದು ಅಂದರೆ ಇವಾಲ್ವೇಷನ್ ಈಸ್ ಗೋಯಿಂಗ್ ಆನ್. ಮತ್ತು ಈ ಇವಾಲ್ವೇಷನ್ ಪ್ರೊಸೆಸಲ್ಲಿ ಏನೂ ಇಶ್ಯೂಸ್ ಇಲ್ಲ. ಮತ್ತು ಇನ್ನೆರಡು ಇಂಪಾರ್ಟೆಂಟ್ ಕ್ವಶನ್ಸ್ ಏನಂದರೆ, ಇವಾಲ್ವೇಷನ್ ಯಾವಾಗ ಕಂಪ್ಲೀಟ್ ಆಗುತ್ತೆ ಸರ್, ಮತ್ತು ಕೆ ಎಸ್ ಮೈನ್ಸ್ ರಿಸಲ್ಟ್ಸ್ ಯಾವಾಗ ಅಂತ ತುಂಬ ಜನ ಕೇಳ್ತಿದ್ದೀರಾ. ಆನ್ಸರ್ ಏನಂದರೆ, ಈಗಿರೋ ಪ್ರೆಸೆಂಟ್ ಸಿಚುವೇಷನಲ್ಲಿ ವಿ ಕಾಂಟ್ ಡಿಸ್ಕ್ಲೋಸ್ ಇಟ್ ಇನ್ ಎ ಪಬ್ಲಿಕ್ ಪ್ಲ್ಯಾಟ್ಫಾರ್ಮ್. ಸೋಷಿಯಲ್ ಮೀಡಿಯಲ್ಲಿ ನಾವು ಯಾವುದೇ ತರಹದ ಒಂದು ಓಪನ್ ಸ್ಟೇಟ್ಮೆಂಟ್ ಕೊಡೋದಕ್ಕಾಗೋದಿಲ್ಲ. ಏಕೆಂದರೆ ನಾವು ಆಲ್ರೆಡಿ ನಿಮ್ಗೆ ಒಂದೆರಡು ಸತಿ ಡೇಟ್ ಸಹ ಹೇಳಿದ್ದೀವಿ. So we don't want to go in assumptions or predict the dates and tell the dates which others have told us. So ನಿಮಗೆ ಒಂದು ಪ್ರಾಪರ್ ಅಥೆಂಟಿಕೇಟ್ ಇನ್ಫಾರ್ಮೇಷನ್ ಬೇಕಂದ್ರೆ ನಮ್ಮ ಜೊತೆಗೆ ಬನ್ನಿ. ಓಕೆ, ವಿ ಕಾಂಟ್ ಡಿಸ್ಕ್ಲೋಸ್ ಎವ್ರಿಥಿಂಗ್ ಇನ್ ಎ ಪಬ್ಲಿಕ್ ಪ್ಲಾಟ್ಫಾರ್ಮ್. ಸೊ ಯು ನೀಡ್ ಟು ಕಮ್ ವಿತ್ ಅಸ್ ಫಿಸಿಕಲಿ. ನಿಮ್ಮ ಮೈನ್ಸ್ ಹಾಲ್ ಟಿಕೆಟ್ ತೊಗೊಂಡು ಬನ್ನಿ. ನಾವು ಇದೇ ತಿಂಗಳ 13ನೇ ತಾರೀಕು ಮತ್ತು 17ನೇ ತಾರೀಕು ಸೆಕ್ರೆಟರಿ ಮೇಡಮನ್ನು ಭೇಟಿಯಾಗಕ್ಕೆ ಹೋಗ್ತಿದ್ದೀವಿ. ಆನ್ ದಟ್ ಡೇ ನಿಮಗೆ ನಾವು ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಶನ್ ಕೊಡ್ತೀವಿ. ಮತ್ತೊಂದು ಪ್ರಶ್ನೆ ಏನಂದರೆ, ನಿಮ್ಮೆಲ್ಲರಿಗೂ ತಲೆಯಲ್ಲೂ ಬಂದಿರ್ಬೋದು, ಇದುವರೆಗೆ ನಾನು ಹೇಳಿರೋ ಮಾತುಗಳನ್ನು ಕೇಳಿ, ಸರ್ ವೈ ಯು ಕಾಂಟ್ ಡಿಸ್ಕ್ಲೋಸ್ ಎವ್ರಿಥಿಂಗ್ ಆನ್ ಎ ಪಬ್ಲಿಕ್ ಪ್ಲಾಟ್ಫಾರ್ಮ್ ಅಂತ ನಿಮ್ಗೆ ಅನ್ಸಿರ್ಬೋದು. ಇದಕ್ಕೆ ಆನ್ಸರ್ ಏನಂದರೆ, ವಿ ಆಲ್ ನೋ ಹೌ ಬೋತ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಪೀಪಲ್ಸ್ ಆ್ಯಂಡ್ ಮೇಜರ್ಲಿ ನೆಗೆಟಿವ್ ಆಸ್ಪೆಕ್ಟ್ಸ್ ಇನ್ವಾಲ್ವ್ಡ್ ಇನ್ ದಿಸ್ ನೋಟಿಫಿಕೇಶನ್ ಫ್ರಮ್ ದ ಬಿಗಿನಿಂಗ್. ಐ ಹೋಪ್ ಯು ಆಲ್ ಕ್ಯಾನ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಗೋಯಿಂಗ್ ಆನ್ ಬಿಹೈಂಡ್ ಅಂತ. To avoid further any negative developments in this notification, we can't disclose everything in a public media platform. Why we can't disclose everything is because of the goodwill of the positive aspirants. ನಿಮ್ಮ ಹಿತಕ್ಕೋಸ್ಕರನೇ ನಾವು ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡೋದಕ್ಕೆ ಆಗೋದಿಲ್ಲ. ಟ್ರೈ ಟು ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಕಮ್ ವಿತ್ ಅಸ್ ಆನ್ 13th February ವಿತ್ ಯೋರ್ ಮೈನ್ಸ್ ಹಾಲ್ ಟಿಕೆಟ್. ಇನ್ನೊಂದು ಪ್ರಶ್ನೆ ಏನಂದರೆ, ಸರ್ ಏನಕ್ಕೆ ವಾಟ್ಸಪ್ ಹಾಗೂ ಟೆಲಿಗ್ರಾಮ್ ಗ್ರೂಪ್ಸ್ ಇದ್ದಾವೆ ಅಂತ ನಿಮ್ಮಲ್ಲಿ ಒಂದು ಪ್ರಶ್ನೆ ಉದ್ಭವ ಆಗಿರ್ಬೋದು. ಪ್ರೆಸೆಂಟ್ಲಿ ಉದ್ದೇಶ ಏನಂತ ಹೇಳಿದ್ರೆ, ವಾಟ್ಸಪ್ ಹಾಗೂ ಟೆಲಿಗ್ರಾಮ್ ಗ್ರೂಪ್ದು ಟು ಪ್ರೊವೈಡ್ ಇನ್ಫಾರ್ಮೇಷನ್. ಟ್ರೈ ಟು ಅಂಡರ್ಸ್ಟ್ಯಾಂಡ್ ನೆಗೆಟಿವ್ ಆಸ್ಪೆಕ್ಟ್ಸ್ ಇನ್ವಾಲ್ವ್ ಆಗಿರೋದ್ರಿಂದ ನಾವು ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡೋದಕ್ಕೆ ಆಗೋದಿಲ್ಲ. ಮತ್ತು ಇನ್ನೊಂದು ಎರಡನೇ ಪಾಯಿಂಟ್ ಏನಕ್ಕೆ ನಾವು ಗ್ರೂಪ್ಸ್ ಮಾಡಿದ್ದೀವಿ ಅಂತ ಹೇಳಿದ್ರೆ, ಇನ್ ಫ್ಯೂಚರ್ ಇಫ್ ಎನಿ ನೆಗೆಟಿವ್ ಥಿಂಗ್ಸ್ ಟರ್ನ್ ಓವರ್, ಯಾವುದೇ ಒಂದು ಅಹಿತಕರ ಘಟನೆಗಳು ನಡೆದಲ್ಲಿ ಎಲ್ಲರೂ ಒಂದು ಕಡೆ ಸೇರಬೇಕು. ಇದಕ್ಕೆ ತುಂಬ ಟೈಮ್ ತಗೊಳುತ್ತೆ. ಸೊ ಆ ಉದ್ದೇಶದಿಂದ ಈ ಗ್ರೂಪ್ಸ್ ಮಾಡಿದ್ದೀವಿ. ಈ ಟೆಲಿಗ್ರಾಮ್ ಹಾಗೂ ವಾಟ್ಸಪ್ ಗ್ರೂಪ್ನ ಲಿಂಕನ್ನು ನಾನು ಮತ್ತೊಮ್ಮೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಯು ಕ್ಯಾನ್ ಜಾಯಿನ್ ಇಟ್ ಆ್ಯಂಡ್ ಯು ಕ್ಯಾನ್ ಶೇರ್ ಇಟ್ ವಿತ್ ಯುವರ್ ಫ್ರೆಂಡ್ಸ್. ತುಂಬ ಜನ ಏನೇನೋ ಡಿಸ್ಕಸ್ ಮಾಡ್ತಿದ್ದೀರಿ. ಸೊ ಒಂದು ಮಾತು ನೆನಪಲ್ಲಿ ಇಟ್ಕೊಳ್ಳಿ, ಖಾಲಿ ತಲೆ ಒಂದು ದೆವ್ವದ ಗುಹೆ ಅಂತಾರೆ. ಸೊ ಅದರಂತೆ ನೀವೆಲ್ಲರೂ ಇವಾಗ ಪ್ರೆಸೆಂಟ್ ಸಿಚುವೇಷನಲ್ಲಿ ಯಾವುದೇ ಎಕ್ಸಾಮ್ಸ್ಗೆ ಓದೋಕ್ಕಾಗೋದಿಲ್ಲ ಮತ್ತು ಯಾವುದೇ ಅದರ್ ಸ್ಟೆಪ್ ತೊಗೊಳಕ್ಕಾಗ್ತಿಲ್ಲ. ಸೊ ಇಂಥ ಸಿಚುವೇಷನಲ್ಲಿ ಇಟ್ ಈಸ್ ಅಬ್ಸಲ್ಯೂಟ್ಲಿ ರೈಟ್, ನಿಮ್ಮ ತಲೆಯಲ್ಲಿ ಎಲ್ಲ ನೆಗೆಟಿವ್ ಆಸ್ಪೆಕ್ಟ್ಸ್ ಎಲ್ಲ ಬರ್ತಿರೋದು. ಸೊ ಅದಕ್ಕೆಲ್ಲ ಬಗ್ಗಕ್ಕೆ ಹೋಗಬೇಡಿ, ಎಲ್ಲ ಕರೆಕ್ಟಾಗಿ ಆಗುತ್ತೆ. ಸೊ ವಿ ಆರ್ ದೇರ್ ವಿತ್ ಯು. ಕಮ್ ವಿತ್ ಅಸ್ ಆನ್ 13th February. ಕೊನೆಯದಾಗಿ ಚಾಳುಕ್ಯನ ನೀತಿ ಸೂತ್ರಗಳನ್ನು ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಿದ್ದೀನಿ. ನಿನ್ನ ಮುಂದೆ ಸಿಹಿಯಾಗಿ ಮಾತನಾಡುವವನು ಎಲ್ಲ ಕಡೆ ಹಿತವನ್ನು ಬಯಸುವುದಿಲ್ಲ, ಕಹಿಯಾಗಿ ಸತ್ಯ ಹೇಳುವವನೇ ನಿನ್ನ ಹಿತವನ್ನು ಬಯಸುವವನು. ಈ ಎರಡು ಮಾತುಗಳನ್ನು ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಿದ್ದೀನಿ. ಥ್ಯಾಂಕ್ ಯು.